Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಆಬ್ವಿಯಸ್ಲಿ ನಿಮಗೆ ತಮ್ಮಲೇ ನೋಡಿ ಗೊತ್ತಾಗಿರುತ್ತಲ್ವಾ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಎಸ್, ಸೊ ನಾನೊಂದು ಜ್ಯುವೆಲ್ರಿನ ತೊಗೊಂಡೆ. ಸೊ ಅದು ಹೇಗಿದೆ, ನನಗಿಷ್ಟ ಆಯಿತಾ, ಸೊ ಎಲ್ಲಿ ತೊಗೊಂಡೆ ನಾನು, ಇದನ್ನೆಲ್ಲ ಡೀಟೇಲ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಸಿಕ್ಕಾಬಿಟ್ಟೆ ನನಗೆ ಆಸೆ ಇತ್ತು ಈ ಜ್ಯುವೆಲ್ರಿನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತ. ಒಂದು ವಿಶೇಷತೆ ಇದೆ, ಸೊ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ. ಓಕೆನಾ? ಸೊ ವಿಡಿಯೋನ ನೋಡಿ, ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ, ಡ್ರ್ಯಾಗ್ ಎಲ್ಲ ಮಾಡೋದಿಲ್ಲ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ, ಓಕೆನಾ ಅಂತ ಹೇಳ್ತಾ ಸೊ ವಿಡಿಯೋನ ಶುರು ಮಾಡೋಣ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ನಾನು ಮೋಜು ಮತ್ತು ಜೋಶಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ಏನಪ್ಪ ಪ್ರಾಡಕ್ಟ್, ನಾನು ಜ್ಯುವೆಲ್ರಿ ಸ್ಪೆಷಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತ ಇರೋದು ಅಂತಂದರೆ ಚರಾ. ಸೊ ಈ ಜ್ಯುವೆಲ್ರಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ಎಸ್, ಅಫ್ಕೋರ್ಸ್ ನಾನು ಇಲ್ಲಿ ಪಿಕ್ಚರ್ ಹಾಕ್ತೀನಿ, ಬಟ್ ನಾನು ವೇರ್ ಮಾಡಿ ನಿಮಗೆಲ್ಲ ತೋರಿಸ್ತೀನಿ ಆಯಿತಾ ಹೇಗಿದೆ ಅಂತ. ಬಟ್ ಅದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಎಲ್ಲ ಹೇಗಿದೆ ಇದು ಅಂತ ಫಸ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಂಡ್ ದೆನ್ ನಾನು ಹಾಕೊಂಡು ತೋರಿಸ್ತೀನಿ ಹೇಗಿದೆ ಅಂತ. ಫಸ್ಟು ಸರ ನೋಡೋಣ, ಪ್ರೈಸ್ ಏನು, ಇದೆಲ್ಲಿ ತೊಗೊಂಡೆ, ಇದನ್ನೆಲ್ಲ 100% ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ನಿಮಗೂ ಕೂಡ ಒಂದು ಸ್ವಲ್ಪ ಶಾಕಿಂಗ್ ಅಂತ ಅನ್ನಿಸ್ಬೋದು. ಓಕೆ, ಸೊ ನೋಡೋಣ. ಇದು ಸರ ತುಂಬ ಚೆನ್ನಾಗಿದೆ. ಬೇರೆ ಯಾವ ಕಲರ್ ಇತ್ತು, ಗ್ರೀನಲ್ಲಿತ್ತು ಆ್ಯಂಡ್ ಬ್ಲ್ಯಾಕಲ್ಲಿತ್ತು. ನನಗೆ ಬ್ಲ್ಯಾಕಲ್ಲಿ ನನ್ನ ಹತ್ರ ಯಾವುದೇ ಪ್ಯಾಟರ್ನ್ ಇರಲಿಲ್ಲ, ಸೊ ಅದಕ್ಕೆ ನಾನು ಬ್ಲ್ಯಾಕಲ್ಲಿ ತೊಗೊಂಡೆ. ಇಲ್ಲಿ ಲಕ್ಷ್ಮಿ ಡಾಲರು, ಓಕೆನಾ. ಆ್ಯಂಡ್ ಮಧ್ಯ ಗುಂಡು ಕೊಟ್ಟಿದ್ದಾರೆ. ಇಲ್ಲಿ ವೆಲ್ವೆಟ್ ಟೈಪಲ್ಲಿ, ಇದು ಕೂಡ ಗುಂಡು ಮಣಿನೇ. ಇದು ವೆಲ್ವೆಟಲ್ಲಿ ಮಾಡಿದ್ದಾರೆ, ಇದು ನಾರ್ಮಲ್ ಆಗಿ ಮಣೀಲಿ ಮಾಡಿರುವಂಥದ್ದು. ಆ್ಯಂಡ್ ಇಲ್ಲಿ ರೆಡ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ, ಆ ಒಂದು ಲುಕ್ ಬರಲಿ, ಎನ್ಹಾನ್ಸ್ ಆಗಿರಲಿ ಅಂತ. ಆ್ಯಂಡ್ ಇದು ನೀವು ಬೇಕಾದರೆ ನೀವು ತೆಗೆದು ಇದನ್ನು ಚೈನ್ ಆದರೂ ಹಾಕೋಬೋದು, ಅಥವಾ ಇಲ್ಲ ಅಂತಂದರೆ ನಾನು ಅದಕ್ಕೆ ಕೇಳೋದಾದರೆ ಇದೇ ನಾನು ಪ್ರಿಫರ್ ಮಾಡ್ತೀನಿ. ಬಿಕಾಸ್ ಅದೇನು ಅಷ್ಟೊಂದೇನು ಕಂಫರ್ಟಬಲ್ ಆಗಿ ಚೆನ್ನಾಗೇನಿರೋದಿಲ್ಲ. ಸೊ ಇದು ನಮ್ಗೆ ಎಷ್ಟು ಬೇಕೋ ಅಷ್ಟು ಟೈಟ್ ಮಾಡ್ಕೋಬೋದು, ಲೂಸ್ ಮಾಡ್ಕೋಬೋದು. ಸೊ ಚೆನ್ನಾಗಿದೆ. ಒಂಥರ ಬ್ಲ್ಯಾಕ್ ಯಾವಾಗಲೂ ಕ್ಲಾಸಿಕ್ ಅಲ್ವಾ, ಸೊ ಕ್ಲಾಸಿಕ್ಕಾಗೇ ಇರುತ್ತೆ ಬ್ಲ್ಯಾಕು. ಸೊ ತುಂಬಾ ಚೆನ್ನಾಗಿದೆ ಇದು ಸರ. ಆ್ಯಂಡ್ ಇದರ ಜೊತೆಗೆ ಕಾಂಬಿನೇಷನ್ ಆಗಿ ಇಯರಿಂಗು, ಇಲ್ಲಿ ಬ್ಲ್ಯಾಕಲ್ಲಿ ಅವರೇನು ಪ್ಯಾಟರ್ನ್ ಏನೂ ಕೊಟ್ಟಿಲ್ಲ, ಬಟ್ ಬರೀ ಲಕ್ಷ್ಮೀ ವಾಲೆ ಕೊಟ್ಟಿದ್ದಾರೆ ಅಷ್ಟೇ ನೋಡಿ. ಲಕ್ಷ್ಮೀ ವಾಲೆ ಕೊಟ್ಟಿದ್ದಾರೆ, ಬ್ಲ್ಯಾಕಲ್ಲಿ ಇಲ್ಲೇನೂ ವರ್ಕ್ ಮಾಡಿಲ್ಲ. ದೋ ಅದೆಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದರೆ, ಬ್ಲ್ಯಾಕ್ ಕೊಟ್ಟಿಲ್ಲ ಅಂತಂದ್ರೂ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಇದನ್ನು ನಿಮ್ಮ ಹತ್ರ ನಾನು ಫಸ್ಟು ವೇರ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಇಲ್ಲಿ ಸೈಡಲ್ಲಿ ಪಿಕ್ ಕೂಡ ಹಾಕಿರ್ತೀನಿ, ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ವೇರ್ ಮಾಡಿ ತೋರಿಸ್ಲಾಕ ಕ್ವಿಕ್ಕಾಗೆ. ಸೊ ಬನ್ನಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಒಂಥರ ಕ್ಲಾಸಿ ಲುಕ್ ಅಂತ ಹೇಳ್ತಾರೆ ಗೊತ್ತಾ, ಸ್ಟೈಲಿಶ್ ಆಗಿ ಸಿಂಪಲ್ ಆಗಿದ್ದು ಕ್ಲಾಸಿಕ್ ಲುಕ್ಕು. ಸೊ ಆ ಥರನೇ ಇದೆ. ಸೊ ಇಲ್ಲಿ ನೋಡಿ, ಗೋಲ್ಡನ್ ಬೀಡ್ಸ್ ಆ್ಯಂಡ್ ಬ್ಲ್ಯಾಕ್ ಕಲರ್, ಇದು ಕೂಡ ಬೀಡ್ಸೇ, ಬಟ್ ಇದಕ್ಕೆ ವೆಲ್ವೆಟ್ ಕಲರ್ ಕೋಟಿಂಗ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರ ಇಯರಿಂಗ್ಸ್ ತುಂಬ ಕ್ಯೂಟಾಗೆ ಅಚ್ಚುಕಟ್ಟಾಗೆ ಕಿವಿ ಕೂತಿದೆ, ಅಷ್ಟು ಚೆನ್ನಾಗಿದೆ ಇದು. ಸೊ ಇದು ಎಲ್ಲಿ ತೊಗೊಂಡೆ ಅಂತ ಫಸ್ಟ್ ನಿಮಗೆ ಹೇಳ್ತೀನಿ, ಓಕೆನಾ. ಅದು ಲುಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಎನ್ಹಾನ್ಸ್ ಮಾಡ್ತಿದೆ. ಸೊ ಆ್ಯಕ್ಚುಲಿ ಎಲ್ಲೋಗೆ ಬ್ಲ್ಯಾಕ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಅಟ್ರಾಕ್ಟಿವ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಎಲ್ಲಿ ನಾನು ತೊಗೊಂಡೆ ಅಂತ ಫಸ್ಟ್ ಹೇಳ್ತೀನಿ. ಇದನ್ನು ನಾನು ತೊಗೊಂಡಿದ್ದು ಮಲೆ ಮಹದೇಶ್ವರ ಬೆಟ್ಟದಲ್ಲಿ. ಸೊ ಐ ಡೋಂಟ್ ನೋ ಎಷ್ಟು ಜನ ಇದನ್ನು ಅಬ್ಸರ್ವ್ ಮಾಡಿದ್ದೀರಾ ಅಂತ. ಎಸ್, ಅಫ್ಕೋರ್ಸ್ ಇವಾಗ ಎಲ್ಲರೂ ಅಲ್ಲಿ ಹೋಗ್ತೀರಾ, ಟೆಂಪಲ್ ವೈಬೇ ಬೇರೆ, ಪ್ರತಿಯೊಬ್ಬರೂ ಅಲ್ಲಿ ಹೋಗ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಟ್ ಎಷ್ಟು ಜನ ಇದನ್ನು ಅಲ್ಲಿ ಅಬ್ಸರ್ವ್ ಮಾಡಿದ್ದೀರಾ ಅಂತ ಐ ಆಮ್ ನಾಟ್ ಶ್ಯೂರ್. ಸೊ ನಾನು ಕೂಡ ಅಬ್ಸರ್ವ್ ಮಾಡಿರಲಿಲ್ಲ ಗೈಸ್, ಟ್ರಸ್ಟ್ ಮೀ. ಸೊ ಒಂದೆರಡು ಸತಿ ದರ್ಶನಕ್ಕೆ ಹೋಗಬೇಕಾದ್ರೆ ಅಲ್ಲಿ ನಾನು ನೋಡಿದ್ದು. ಸೊ ಬಿಡು, ಇಲ್ಲ ಏನು ಬೆಂಗಳೂರಲ್ಲಿ ನಾನು ಇದನ್ನು ಕೇಳಿದ್ದೆ ಆಯಿತಾ. ಇನ್ಫ್ಯಾಕ್ಟ್ ನಾನು ಎಲ್ಲದರಲ್ಲೂ ನೋಡಿದ್ದೆ, ಮೀಶೋಲ್ಲಿ ನೋಡಿದ್ದೆ, ಫ್ಲಿಪ್ಕಾರ್ಟಲ್ಲಿ ನೋಡಿದ್ದೆ ಆ್ಯಂಡ್ ಬೇರೆ ಇದರಲ್ಲೂ ನೋಡಿದ್ದೆ ನಾನು. ಜಾಸ್ತಿ ಕಾಸ್ಟ್ಲಿ ಜಾಸ್ತಿ ಇತ್ತು, ಲೈಕ್ 200, 400. ಸೊ ಈ ಥರ ಒಂದೊಂದು ಪ್ರೈಸ್ ಇತ್ತು. ನಿಜವಾಗ್ಲೂ ನಾನು ಹೇಳೋ ಪ್ರೈಸ್ ಇವಾಗ ಕೇಳಿದ್ರೆ ನೀವು ಏನು ಅಂತಿರೋ ನನಗೆ ನಿಜ ಗೊತ್ತಿಲ್ಲ. ನಾನು ಇದನ್ನು ತೊಗೊಂಡಿದ್ದು ಜಸ್ಟ್ ಬರೀ 100 ರೂಪೀಸ್ಗೆ. ಸೊ ಟ್ರಸ್ಟ್ ಮೀ, ಬರೀ 100 ರೂಪೀಸ್ಗೆ ದ ಸೇಮ್ ಡಿಸೈನ್, ಸೇಮ್ ಕ್ವಾಲಿಟಿ ಎಲ್ಲನೂ 100 ರೂಪೀಸ್ಗೆ ನಾನು ತೊಗೊಂಡಿದ್ದನ್ನು. ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಓ
ಓ ಮೈ ಗಾಡ್, ನಾವು ರೋಗಿ ಬಯಸಿದ್ದು ಹಾಲನ್ನು ವೈದ್ಯ ಹೇಳಿದ್ದು ಹಾಲನ್ನು ಅಂತಾರೆ, ಹಾಲು ಅನ್ನ ಅಂತ ಹೇಳ್ತಾರಲ್ಲ. ಸೊ ಹಾಗೆ ಇದನ್ನು ತಗೋಬೇಕು ಅಂತಿದ್ದು. ಅಲ್ಲಿ ನನಗೆ ಬರೀ ಜಸ್ಟ್ 100 ರೂಪೀಸ್ಗೆ ನಾನು ತೊಗೊಂಡಿದ್ದು. ಸಿಕ್ಕಾಬಟ್ಟೆ ವರ್ತ್ ಅಂತ ಅನ್ನಿಸ್ತು. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಕೇಳ್ದೇನು ಕೂಡ, ಅವ್ರು ಅಲ್ಲಿ ಇದನ್ನು ಮಾಡ್ತಿದ್ರಲ್ಲ ಅವ್ರಿಗೆ ಎಲ್ಲಿಂದ ತೊಗೊಂಬಂದ್ರಿ ಅಂತ. ಅವರು ಹೋಲ್ಸೇಲಾಗಿ ನಾವು ತೊಗೊಂಬಂದ್ವಿ. ಎಸ್ ಅಫ್ಕೋರ್ಸ್ ಇದ್ರ ರೇಟ್ ಎಲ್ಲನೂ ಬೆಂಗಳೂರಲ್ಲಿ ಜಾಸ್ತಿ ಮಾಡ್ತಿದ್ದಾರೆ. ಬಟ್ ನಾವು ಇದನ್ನು ಅದೇನು ಪ್ರೈಸಿಂಗ್ ಇದೆ ನಮಗೆ ಆ್ಯಕ್ಚುಲಿ ಅವ್ರಿಗೇ ಕಡಿಮೆಗೆ ಸಿಕ್ಕಿದೆ ಅಂಥೇಳಿ ಅವ್ರಿಗೆ ಆಬ್ವಿಯಸ್ಲಿ ಲಾಭ ಇಟ್ಕೊಂಡೆ ಅಲ್ವಾ ಅವರು ಸೇಲ್ ಮಾಡೋದು. ಸೊ ಅವ್ರಿಗೆ 50 ರೂಪೀಸ್ ಸಿಕ್ಕಿರುತ್ತೆ, ನಮ್ಗೆ ಅದ್ರ ಮೇಲೆ 50 ರೂಪೀಸ್ ಹಾಕಿರ್ತಾರೆ. ಸೊ 100 ರೂಪೀಸಿಗೆ ನಮಗೆ ಕೊಟ್ಟಿದ್ದು. ನನಗಂತೂ ಸಿಕ್ಕಾಬಿಟ್ಟೆ ಖುಷಿಯಾಗೋಯ್ತು. ಸಿಕ್ಕಿದೆ ತಡ ಅಂತೇಳಿ ತೊಗೊಂಬಂದೆ ನಾನು. ಸೊ ಹಂಗೆ ಅಷ್ಟೊಂದು ಇಷ್ಟ ಆಯಿತು. ನನಗಂತೂ ಪ್ರೈಸ್ ಕೇಳಿದ ತಕ್ಷಣ ನನಗೂ ನಿಜ ನಾನು ಎರಡೆರಡು ಸತಿ ಕೇಳಿದೆ ಅಂಕಲ್ಗೆ, ನಿಜವಾಗ್ಲೂ 100 ರೂಪೀಸಾ ಅಂತ. ಸೊ ನೋಡಿದ್ದೆ ತಡ ತೊಗೊಂಬಂದ್ವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ. ಸೊ ಈ ಸ್ಯಾರಿಗೂ ಮ್ಯಾಚಿಂಗ್ ಆಗಿದೆ, ನೀವು ಡ್ರೆಸ್ಗೂ ಹಾಕೋಬೋದು ಸಿಂಪಲ್ಲಾಗಿ. ಬರೀ ಈ ಥರ ಒಂದು ಹೇರ್ ಸ್ಟೈಲ್ ಮಾಡಿಕೊಂಡು ಸಿಂಪಲಾಗಿ ಈ ಥರ ಹಾಕ್ಕೊಂಡು ನೀವು ಹಾಫ್ ಸ್ಯಾರಿಗೆ ಚೆನ್ನಾಗಿರುತ್ತೆ, ಗೌನಿಗೆ ಚೆನ್ನಾಗಿರುತ್ತೆ, ಸೀರೆಗೆ ಚೆನ್ನಾಗಿರುತ್ತೆ, ಡ್ರೆಸ್ಸಿಗೆ ಚೆನ್ನಾಗಿರುತ್ತೆ. ಸೊ ಇನ್ನೇನು ತಡ ಅಲ್ವಾ. ಸೊ ಈ ಥರದ್ದೆಲ್ಲಾದರೂ ನಿಮಗೆ ಎಲ್ಲಾದರೂ ಕಾಣಿಸಿದ್ರೆ, ಸೊ ದೇವಸ್ಥಾನದಲ್ಲಿ ಸ್ಪೆಷಲಿ ಈ ಥರದ್ದೆಲ್ಲ ಕಾಣಿಸಿದಾಗ ಟಕ್ ಅಂತ ತೊಗೊಂಬಿಡಿ ಆಯಿತಾ. ಬಿಕಾಸ್ ಆ ಪ್ರೈಸಿಂಗೆ ಇಲ್ಲಿರೋ ಪ್ರೈಸಿಂಗೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಆಗಿರುತ್ತೆ. ಸೊ ಈ ಲಿಂಕ್ ಎಲ್ಲ ನಾನು ಕೊಡೋದಕ್ಕಾಗಲ್ಲ, ಬಿಕಾಸ್ ನಾನು ಇದನ್ನು ನಿಮ್ಮ ಹತ್ರ ತುಂಬಾ ದಿವಸದಿಂದ ಶೇರ್ ಮಾಡ್ಕೋಬೇಕು ಅಂತಿದ್ದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರದ್ದೆಲ್ಲಾದರೂ ನಿಮಗೆಲ್ಲಾದರೂ ಸಿಕ್ಕಿದಾಗ ತೊಗೊಂಬಿಡಿ. ಸೊ ಇದು ನಾನು ಆನ್ಲೈನಲ್ಲೆಲ್ಲ ತೊಗೊಂಡಿದ್ದು. ಸೊ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ತೊಗೊಂಡಿದ್ದು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಅಷ್ಟೇ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಬೋದು. ನಿಮಗೆ ಇಷ್ಟ ಆಯಿತಾ, ಚೆನ್ನಾಗಿ ಕಾಣಿಸ್ತಿದೆಯಾ ನನಗೆ, ಸೊ ಚೆನ್ನಾಗಿದೆಯಾ ಅಂಥೇಳಿ ನೀವು ನನಗೆ ತಿಳಿಸ್ಬೋದು ಅಂತ ಹೇಳ್ತಾ. ಸೊ ನಿಮಗೂ ಕೂಡ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅಂತ ಹೇಳ್ತಾ ನೀವು ತಿಳಿಸ್ಬೋದು ಅಂತ ಹೇಳ್ತಾ ಕಮೆಂಟ್ ಬಾಕ್ಸಲ್ಲಿ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.